ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಖಳನಾಯಕನಾಗಿ ಮಾಡಿ ಒಂದು ಆದರ್ಶ ವ್ಯಕ್ತಿಯಾಗಿ ಸಿನಿಮಾಗಳಲ್ಲಿ ಮಾತ್ರ ಕಾಣ್ತಾರೆ. ಆದರೆ ನಿಜ ಜೀವನದಲ್ಲಿ ಈ ಒಂದು ಪತ್ರಿಕೆಗಳಲ್ಲಿ ಬಂದಿರತಕ್ಕಂಥ ಒಂದು 7-8 ಇನ್ಸಿಡೆಂಟ್ ನಲ್ಲಿ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳನ್ನ ಗಮನಿಸಿದರೆ ನಿಜವಾಗಲೂ ಕೂಡ ಅವರು ಒಬ್ಬ ಭಿನ್ನವಾದಂಥ ವ್ಯಕ್ತಿ. ಇವತ್ತು ಚಿತ್ರದುರ್ಗದಲ್ಲಿ ಬೆಳಿಗ್ಗೆ ನಮ್ಮ ಟಿವಿ ಅವರು ಅವ್ರ ತಂದೆ ಮತ್ತು ಅವ್ರ ತಾಯಿಯವರನ್ನ ಟಿವಿ ಮುಖಾಂತರ ಸಂದರ್ಶನ ಮಾಡಿದಾಗ ಆ ತಂದೆ ತಾಯಿಗಳು ಮುಪ್ಪಿನ ಕಾಲದಲ್ಲಿ ಆಗಿರ್ತಕ್ಕಂಥ ನೋವನ್ನು ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಎಂತರಿಗೂ ಕಣ್ಣೀರು ಬರ್ತಕ್ಕಂಥ ಇವತ್ತು ದೃಶ್ಯವನ್ನು ನಾವು ಟಿವಿಯಲ್ಲಿ ನೋಡಿದ್ದೇವೆ. ಜೊತೆಗೆ ಕಳೆದ 1 ವರ್ಷದ ಕೆಳಗೆ ಮದುವೆಯಾಗಿ ಆ ಮಗು ಏನು ಇನ್ನು ಪ್ರಪಂಚಕ್ಕೆ ಬಂದಿಲ್ಲ, ಬರುವ ವರ್ಷದಲ್ಲೇ ಅವರು ಕೊಲೆಯಾಗಿರ್ತಕ್ಕಂಥದ್ದು. ಆ ಮಗುವಿನ ಹೆಣ್ಣಿನ ಯಾರು ಅವರ ಶ್ರೀಮತಿ ಇದ್ದಾರಲ್ಲ, ನಿಜವಾಗಲೂ ಕೂಡ ಇದು ನೆನೆಸ್ಕೊಳ್ಳೋಕೆ ಸಾಧ್ಯ ಇರುವಂತ ಕೃತ್ಯವನ್ನ ದರ್ಶನ್ ಅವರು ಮಾಡಿರ್ತಕ್ಕಂಥದ್ದು. ಈಗ ಕಳೆದ 4 ದಿನದಿಂದ ರಾಜ್ಯದಲ್ಲಿ ವಿಚಾರಗಳಲ್ಲಿ ರಾಜ್ಯ ಸರ್ಕಾರ ಬಹಳ ವಿಫಲವಾಗಿ ನಡ್ಕೊಳ್ತಾ ಇರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಹುಬ್ಬಳ್ಳಿ ಇರ್ಬೋದು, ಅಲ್ಲಾಗಿರ್ತಕ್ಕಂಥದ್ದು, ಇಲ್ಲಾಗಿರ್ತಕ್ಕಂಥದ್ದು. ಅದರಿಂದ ಏವನ್ನಾಗಿ ಮಾಡಿರ್ತಕ್ಕಂಥ ದರ್ಶನವನ್ನ ಇವತ್ತು ಏವೆಟ್ಟು ಅಂತ ತೋರಿಸ್ತಾ ಇರ್ತಾರೆ. ಈಗಾಗಲೇ ನಮ್ಮ ನವೀನ್ ಮಾತಾಡಿದಾಗಲೇ ಅವರು ಕಳೆದ ಮೊನ್ನೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಮಂಡ್ಯದಲ್ಲಿ ಕ್ಯಾನ್ವಸ್ ಮಾಡಿರ್ತಕ್ಕಂಥದ್ದು ಮತ್ತು ಬಹಳ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ರಾಜ್ಯದ ಸಂಪುಟದ ಸಚಿವರು ಅವರ ಜೊತೆಯಲ್ಲಿ ಸ್ನೇಹ ಇರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಆದ್ರಿಂದ ಪರಮೇಶ್ವರ್ ಅವರಿಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಕ್ಕಂಥದ್ದು ದರ್ಶನ್ ಪಾತ್ರ ಏನಿದೆ ಅಂತ ನಾನು ಎನ್ಕ್ವೈರಿ ಮುಖಾಂತರ ತಿಳ್ಕೊಳ್ತೀನಿ ಅಂತ ಹೇಳಿದರೆ, ನಮ್ಮ ಪರಮೇಶ್ವರ್ ಅವರು ಯಾವಾಗಲೂ ಕೂಡ ಇದೇ ತರ ಹೇಳ್ತಕ್ಕಂಥ ಒಂದು ಪ್ರವೃತ್ತಿಯಲ್ಲಿ ಅವ್ರು ಬಂದಿದ್ದಾರೆ ಹೋಮ್ ಮಿನಿಸ್ಟ್ರು. ನಾನು ಹೇಳ್ತಕ್ಕಂಥದ್ದು ಅವ್ರಿಗೆ ಇವತ್ತು ನಮ್ಮ ಭಾರತದ ಈ ನೆಲದಲ್ಲಿ ಕಾನೂನು ಪ್ರಕಾರ ಅತ್ಯಂತ ಕಠಿಣವಾದ ಶಿಕ್ಷೆ ಏನಿದೆ, ಆ ಶಿಕ್ಷೆಯನ್ನ ನಮ್ಮ ದರ್ಶನ್ ಅವರಿಗೆ ಕೊಡಲೇಬೇಕಾದಂಥ ಅನಿವಾರ್ಯತೆ ಬಂದಿರ್ತಕ್ಕಂಥ